ಎಲ್ಲರಿಗೂ ನಮಸ್ಕಾರ. ಇವತ್ತು ಟಾಪಿಕ್ ಏನಂದ್ರೆ ಡೋನರ್ ಅಂದ್ರೆ ಏನು, ಡೋನರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಡೋನರ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆನ್ಸ್ ಏನು, ಏರ್ ಟ್ರಾನ್ಸ್ಪ್ಲಾಂಟ್ದಲ್ಲಿ ಈ ಡೋನರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕೈಂಡ್ಲಿ ವಾಚ್ ದ ವಿಡಿಯೋ ಅಂಟಿಲ್ ಎಂಡ್ ಟು ಅಂಡರ್ಸ್ಟ್ಯಾಂಡ್ ಡೋನರ್ ಅಂಡ್ ಡೋನರ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆನ್ಸ್. ಡೋನರ್ ಅಂದ್ರೆ ನಾವು ಇಲ್ಲಿ ಸ್ಕ್ಯಾಲ್ಪ್ ಡೋನರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಏರ್ ಟ್ರಾನ್ಸ್ಪ್ಲಾಂಟೇಷನ್ ನಲ್ಲಿ ಎಲ್ಲರಿಗೂ ಗೊತ್ತು ಡೋನರ್ ಹೇರ್ ಸ್ಕ್ಯಾಲ್ಪ್ ಇಂದ ತಗೊಂಡ್ವಿ, ಮತ್ತೆ ಬಿಯರ್ಡ್ ಚೆಸ್ಟ್ ತಗೋಬಹುದು. ಅದು ಡಿಸ್ಕಷನ್ ಈಗ ಮಾಡ್ತಾ ಇಲ್ಲ, ಒಂದು ಬರೀ ಸ್ಕ್ಯಾಲ್ಪ್ ನಲ್ಲಿ ಡೋನರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಅಂದ್ರೆ ಡೋನರ್ ಅಂದ್ರೆ ಒಬ್ಬೊಬ್ಬರು ಪೇಷಂಟ್ಗೆ ಒಬ್ಬ ಸರ್ಟನ್ ಲಿಮಿಟ್ ಆಫ್ ಗ್ರಾಫ್ಟ್ಸ್ ನಾವು ಹಾರ್ವೆಸ್ಟೇಷನ್ ಮಾಡಬೇಕಾಗುತ್ತೆ. ಸುಮ್ಮನೆ ಜಾಸ್ತಿ ಹಾರ್ವೆಸ್ಟೇಷನ್ ಮಾಡಕ್ ಹೋದ್ರೆ, ಯಾಕಂದ್ರೆ ಸ್ವಲ್ಪ ಕ್ಲಾಸ್ 5, ಕ್ಲಾಸ್ 6, ಕ್ಲಾಸ್ 7 ಬಾಳ್ನೆಸ್ ಅವರಿಗೆ ಜಾಸ್ತಿ ಗ್ರಾಫ್ಟ್ಸ್ ಬೇಕು. ಪೇಷಂಟ್ಗೆ ಟೈಮು ಇರಲ್ಲ. ಟೈಮ್ ಕಾನ್ಸ್ಟೆಂಟ್ ಇಂದ ನನಗೆ ಜಾಸ್ತಿ ಹೇರ್ಸ್ ಇವತ್ತೇ ಮಾಡಿ ಮತ್ತೆ ಸೆಕೆಂಡ್ ಸೆಷನ್ ಬರಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಬ್ಯಾಕ್ ಸೈಡ್ ಓವರ್ ಹಾರ್ವೆಸ್ಟೇಷನ್ ಮಾಡಕ್ ಹೋಗಿ ಬ್ಯಾಕ್ ಸೈಡ್ ಡೋನರ್ ಡ್ಯಾಮೇಜ್ ಮಾಡ್ತಾರೆ. ಸೊ ಬ್ಯಾಕ್ ಸೈಡ್ ಡೋನರ್ ಹಾರ್ವೆಸ್ಟೇಷನ್ ಅಂದ್ರೆ ಸೇಫ್ ಡೋನರ್ ಲಿಮಿಟ್ ಅಂತ ಒಂದಿರುತ್ತೆ. ಅಂದ್ರೆ ಒಬ್ಬೊಬ್ಬರು ಪೇಷಂಟ್ಸ್ ಸಪೋಸ್ 1 ಸ್ಕ್ವೇರ್ ಸೆಂಟಿಮೀಟರ್ ನಲ್ಲಿ ಸ್ವಲ್ಪ ಹೇರ್ ಇರ್ತಲ್ಲ, ಎಲ್ಲ ಹೇರ್ ತೆಗಿಯಕ್ ಸಾಧ್ಯ ಇಲ್ಲ. ಅದರಲ್ಲಿ ಓನ್ಲಿ ನಾವು ಔಟ್ ಆಫ್ 10 ಗ್ರಾಫ್ಟ್ಸ್ ನಲ್ಲಿ ನಾವು ಒಂದು 3-4 ಮ್ಯಾಕ್ಸಿಮಮ್ ತೆಗಿಬಹುದು. ಅದು ಮೇಲೆ ತಗೊಂಡೋಗಿ ಹೋದ್ರೆ ಏನಾಗುತ್ತೆ, ಬ್ಯಾಕ್ ಸೈಡ್ ಡ್ಯಾಮೇಜ್ ಆಗಿ ಬ್ಯಾಕ್ ಸೈಡ್ ಬಾಲ್ನೆಸ್ ಕಾಣ್ತದೆ. ಇನ್ನೊಂದು ಹತ್ರ ತೆಗಿಬೇಕಾಗುತ್ತೆ, ಅವಾಗ ಡ್ಯಾಮೇಜ್ ಜಾಸ್ತಿ ಆಗುತ್ತೆ, ಫೈಬ್ರೋಸಿಸ್ ಆಗಿ ಬ್ಯಾಕ್ ಸೈಡ್ ನಿಮ್ ಬಾಲ್ನೆಸ್ ಬರ್ತದೆ. ಫ್ಯೂಚರ್ ನಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದರಿಂದ ಸೇಫ್ ಡೋನರ್ ಒಳಗೆ ನಾವು ಹಾರ್ವೆಸ್ಟೇಷನ್ ಮಾಡಬೇಕು. ಅವಾಗ ನಿಮ್ ಕೇಸ್ ನಲ್ಲಿ ರಿಕ್ವೈರ್ಮೆಂಟ್ ಒಂದು 7000 ಗ್ರಾಫ್ಟ್ಸ್ ಇರ್ಬೋದು, ಬಟ್ ಫಸ್ಟ್ ಟೈಮ್ 3500 ಬಂದ್ರೆ ಅಷ್ಟೇ ಮಾಡಬೇಕು. ನೆಕ್ಸ್ಟ್ ಗ್ರಾಫ್ಟ್ಸ್ ಮಿನಿಮಮ್ 6 ಮಂತ್ಸ್ ಆದ್ಮೇಲೆ ಮಾಡಬೇಕಾಗುತ್ತೆ. ಸ್ವಲ್ಪ ಜನಗಳಿಗೆ ಪೇಷಂಟ್ಸ್ಗೆ ಟೈಮ್ ಸಿಕ್ಕಲ್ಲ, ಟೈಮ್ ಇರಲ್ಲ, ಅದರಿಂದ ನೆಕ್ಸ್ಟ್ ದಿನ ಮಾಡಿ ಅಂತಾರೆ. ಅವಾಗ ಜಾಸ್ತಿ ಹಾರ್ವೆಸ್ಟೇಷನ್ ಮಾಡಕ್ ಹೋಗಿ ಒಂದು 3500 ಲಿಮಿಟ್ ಇದ್ರೆ ಅವರಿಗೆ 4000, 5000 ಮಾಡಕ್ ಹೋಗ್ತಾರೆ. ಅವಾಗ 4500 ಗ್ರಾಫ್ಟ್ಸ್ ಬರೋದು ಬೇರೆ ಆಗುತ್ತೆ, ಬಟ್ ಅಲ್ಲಿ ಡ್ಯಾಮೇಜ್ನು ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ ಟ್ರಾನ್ಸ್ಪ್ಲಾಂಟ್ ರಿಸಲ್ಟ್ಸ್ ಹೋಗುತ್ತೆ, ಮತ್ತೆ ಇನ್ನೊಂದು ಬ್ಯಾಕ್ ಸೈಡ್ ಡೋನರ್ ಡ್ಯಾಮೇಜ್ ಆಗುತ್ತೆ. ಯಾರು ನೀಟಾಗಿ ಡೋನರ್ ಡ್ಯಾಮೇಜ್ ಮಾಡಲ್ಲ ಅಂದ್ರೆ ಟ್ರಾನ್ಸ್ಪ್ಲಾಂಟೇಷನ್ ತದನಂತರನು ಬ್ಯಾಕ್ ಸೈಡ್ ಡೋನರ್ ಚೆನ್ನಾಗಿ ಕಾಣಬೇಕು. ಅದು ಡೋನರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಮತ್ತೆ ಸೆಕೆಂಡ್ ರೌಂಡ್ ಹೋಗುವಾಗ ಬೇರೆ ಯಾವ ಡಾಕ್ಟರ್ ಮಾಡಿದ್ರು ಡೋನರ್ ಸಿಕ್ಬೇಕು, ಡೋನರ್ ಇನ್ನೂ ಸ್ವಲ್ಪ ಇರಬೇಕು. ಅದು ಡೋನರ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆನ್ಸ್. ಇದು ಬಹಳ ಜನಗಳಿಗೆ, ಸ್ವಲ್ಪ ಜನಗಳಿಗೆ ಅರ್ಥ ಆಗುತ್ತೆ, ಸ್ವಲ್ಪ ಪೇಷಂಟ್ಸ್ ಪಾಪ ಐಡಿಯಾ ಇರಲ್ಲ. ಅದರಿಂದ ನಾನು ಟೈಮ್ ಇಲ್ಲ ಡಾಕ್ಟರ್, ನನಗೆ 2 ಸಾರಿ ಮಾಡ್ಕೊಂತೀನಿ, ನೆಕ್ಸ್ಟ್ ದಿನ ಮಾಡಿ ಅಂತಾರೆ. ಆ ಥರ ಹೋಗ್ಬೇಡಿ. ಯಾಕಂದ್ರೆ ಡೋನರು ಲಿಮಿಟ್ ನಲ್ಲಿ ತಗೋಬೇಕು, ಮತ್ತೆ ಬೇಕಾದ್ರೆ ಮಿನಿಮಮ್ 6 ಮಂತ್ಸ್ ಆದ್ಮೇಲೆ ಸೆಕೆಂಡ್ ಸೆಷನ್ ಮಾಡಬೇಕು. ಸೊ ನೆಕ್ಸ್ಟ್ ಇಮಿಡಿಯೇಟ್ ತಕ್ಷಣ ಮಾಡಕ್ ಹೋದ್ರೆ ನಿಮ್ಗೆ ರಿಸಲ್ಟ್ಸ್ ಬರೋದು ಬೇರೆ, ಯಾಕಂದ್ರೆ ಬ್ಯಾಕ್ ಸೈಡ್ ಡ್ಯಾಮೇಜ್ ಆಗುತ್ತೆ, ರಿಸಲ್ಟ್ಸು ಬರಲ್ಲ. ಸೊ ಅದರಿಂದ ಟಾಕ್ ಟು ಯುವರ್ ಎಕ್ಸ್ಪರ್ಟ್ ಡಾಕ್ಟರ್. ಅಕಾರ್ಡಿಂಗ್ ಟು ಯುವರ್ ಕೇಸ್ ಪ್ರಕಾರನೇ ಎಷ್ಟು ಗ್ರಾಫ್ಟ್ಸ್ ತೆಗಿಬಹುದು. ±200-300 ಗ್ರಾಫ್ಟ್ಸ್ ಮಾಡಿದ್ರೆ ಏನೂ ಆಗೋದಿಲ್ಲ. ಸೊ ±20-30% ಜಾಸ್ತಿ ಮಾಡಕ್ ಹೋದ್ರೆ ಬ್ಯಾಕ್ ಸೈಡ್ ಡ್ಯಾಮೇಜ್ ಅಂತೂ ಗ್ಯಾರಂಟಿ ಆಗುತ್ತೆ. ಸೊ ಯಾಕಂದ್ರೆ ಹತ್ರ ತೆಗಿಬೇಕಾಗುತ್ತೆ. ಹತ್ರ ನಾವು ಪಂಚಿಂಗ್ ಮಾಡಿದ್ರೆ ಸರೌಂಡಿಂಗ್ ಗ್ರಾಫ್ಟ್ಸ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಅದು ನಾವಿಲ್ಲಿ ಇವತ್ತು ಲೈವ್ ಎಕ್ಸಾಂಪಲ್ ನಲ್ಲಿ ಒಂದು ಪೇಷಂಟ್ಗೆ 2 ಸಾರಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಟ್ರಾನ್ಸ್ಪ್ಲಾಂಟ್ ಮುಂದೆ ಹೆಂಗಿತ್ತು ಅವ್ರಿಗೆ ಡೋನರು, 2 ಸಾರಿ ಮಾಡಿದ ತದನಂತರ ಹೆಂಗಿದೆ ತಾವು ನೋಡಿದ್ರೆ ಡೋನರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಅದು ಇಂಪಾರ್ಟೆನ್ಸ್ ಎಂದೇನು ಆ ಥರ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇವರಿಗೆ ಬಿಫೋರ್ ಟ್ರಾನ್ಸ್ಪ್ಲಾಂಟೇಷನ್ ಯಾವ ಥರ ಇದೆಯೋ ಬ್ಯಾಕ್ ಸೈಡ್, ಈವನ್ 2 ಸೆಷನ್ಸ್ ಆದ್ಮೇಲೆ ಅದೇ ಥರ ಕಾಣ್ತದೆ. ಅದು ಡೋನರ್ ಮ್ಯಾನೇಜ್ಮೆಂಟ್ ಬ್ಯಾಲೆನ್ಸ್ಡ್ ಲುಕ್. ಅದು ತೋರ್ಸಕ್ಕಾಗಿ ಈ ವಿಡಿಯೋ ಮಾಡಲಾಗಿದೆ. ಯಾಕಂದ್ರೆ ಬಹಳ ಜನ ಪೇಷಂಟ್ ಕೇಳ್ತಾರೆ, ನೆಕ್ಸ್ಟ್ ದಿನ ನಮ್ಮ ಸೆಕೆಂಡ್ ಸೆಷನ್ ಹೇಗೆ ಮಾಡಕ್ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಅಂತ ಪೇಷಂಟ್ ಅವ್ರಿಗೆ ಬಿಯರ್ಡ್ ಚೆಸ್ಟ್ ಅವಕಾಶ ಇದ್ರೆ ಮಾಡ್ಬೋದು. ಇದು ಸ್ಕ್ಯಾಲ್ಪ್ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಅದರಿಂದ ಎಕ್ಸ್ಪರ್ಟ್ ಡಾಕ್ಟರ್ ಕೂತ್ಕೊಂಡು ಭೇಟಿಯಾಗಿ ನಿಮ್ಮ ಡಿಸ್ಕಷನ್ಸ್, ನಿಮ್ಮ ಕೇಸ್ ಪ್ರಕಾರ ಡೀಟೇಲ್ಸ್ ತಗೊಂಡು ಮತ್ತೆ ಡಿಸೈಡ್ ಮಾಡ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡೋದು ಒಳ್ಳೇದು. ಕನ್ಕ್ಲೂಷನ್ ಏನಂದ್ರೆ ಕ್ಲಾಸ್ 5, ಕ್ಲಾಸ್ 6, ಕ್ಲಾಸ್ 7 ಬಾಳ್ನೆಸ್ ಜಾಸ್ತಿ ಗ್ರಾಫ್ಟ್ಸ್ ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಜಾಸ್ತಿ ಗ್ರಾಫ್ಟ್ಸ್ ಮಾಡಲಾಗಿ ಸೆಕೆಂಡ್ ಸೆಷನ್ ಬೇಕಾಗ್ಬೋದು, 3rd ಸೆಷನ್ ಬೇಕಾಗ್ಬೋದು. ಅವಾಗ ಏನಾಗುತ್ತೆ, ಪೇಷಂಟ್ಗೆ ಸ್ವಲ್ಪ ನನಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಯಾರೋ ಬೇರೆ ಕ್ಲಿನಿಕ್ಸ್ ಅವರಾಗ್ಲಿ, ಇನ್ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಆಗಲಿ, ಅವ್ರು ಏನ ಮಾಡ್ತಾರೆ, ನಿಮ್ 2 ಸೆಷನ್ ನಾಳೆ ನಾಡಿದ್ದು ಮಾಡಿಬಿಡ್ತೀನಿ ಅಂದ್ರೆ ಕನ್ಸಿಕ್ವೆಂಟ್ ಡೇಸ್ ಮಾಡ್ತೀನಿ ಅಂತಾರೆ. ಅವಾಗ ಪೇಷಂಟ್ ಓಕೆ 2 ಸಾರಿ ಬರೋದು ಯಾಕೆ, 6 ಮಂತ್ಸ್ ವರ್ಗು ವೆಯ್ಟ್ ಮಾಡೋದು ಯಾಕೆ, ನೆಕ್ಸ್ಟ್ ದಿನ ಮಾಡ್ಕೊಳ್ಳೋಣ ಅಂತ ಒಂದು ಐಡಿಯಾ ಬರುತ್ತೆ. ಅದು ಪಾಸಿಬಿಲಿಟಿ ಇಲ್ಲ. ಯಾಕಂದ್ರೆ ಆ ಥರ ಇದ್ರೆ ಮಾಡ್ಬೋದು, ಬಟ್ ನಿಮ್ಗೆ ಡೋನರ್ ಡ್ಯಾಮೇಜ್ ಆಗ್ಬೋದು, ರಿಸಲ್ಟ್ಸು ಚೆನ್ನಾಗಿ ಬರಲ್ಲ. ಫಸ್ಟ್ ಸೆಷನ್ ಮಾಡಿದ ನಂತರ ಡೋನರ್ ಮತ್ತೆ ಸೆಕೆಂಡ್ ಟೈಮ್ಗೆ ಎಷ್ಟು ಸಿಗುತ್ತೆ ಅಂತ ನಮ್ಗೊಂದು ಐಡಿಯಾ ಬರುತ್ತೆ. 6 ಮಂತ್ಸ್ ಆದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ಸೇಫ್ ಆಗಿ ತಗೋಬಹುದು. ಅದೇ ರೀತಿ ಫ್ರಂಟ್ ಸೈಡ್ ಇಂಪ್ಲಾಂಟ್ ಮಾಡಿದ ಹೇರ್ ಯಾವ ತರ ಬಂದಿದೆ, ಮಧ್ಯೆ ಗ್ಯಾಪ್ಸ್ ಫಿಲ್ ಮಾಡೋ ಅವಕಾಶ ಇದೆ, ಇದೆಲ್ಲ ಪಾಸಿಬಿಲಿಟಿ ಇದೆ. ಅದರಿಂದ ಮಿನಿಮಮ್ 6 ಮಂತ್ಸ್ ಗ್ಯಾಪ್ ಏನಕ್ಕಂದ್ರೆ ಫಸ್ಟ್ ಸೆಕೆಂಡ್ ಸೆಷನ್ಗೆ ಬ್ಯಾಕ್ ಸೈಡ್ ಡೋನರ್ ಹೀಲ್ ಆಗಬೇಕು, ಸ್ಕಿನ್ ಹೀಲ್ ಆಗಬೇಕು. ಹೇರ್ ಚೆನ್ನಾಗಿದೆ ಬಟ್ ಸ್ಕಿನ್ ಹೀಲ್ ಆಗಬೇಕು. ಇಲ್ಲಾಂದ್ರೆ ಒಂದೊಂದ್ಸರಿ ಪಂಚ್ ಮಾಡುವಾಗ ಅಲ್ಲಿ ಗಾಯ ಆಗುತ್ತೆ, ಅದೆಲ್ಲ ನೀಟಾಗಿ ಹೀಲ್ ಆಗುತ್ತೆ. ಅದರ ನಂತರ 6 ಮಂತ್ಸ್ ಆದ್ಮೇಲೆ
ಮತ್ತೆ ಇನ್ನೊಂದು ತಗೊಂಡ್ರೆ ನಿಮ್ಗೆ ಬ್ಯಾಕ್ ಸೈಡ್ ಡೋನರ್ ಡ್ಯಾಮೇಜ್ ಆಗೋದಿಲ್ಲ, ಮತ್ತೆ ಡೆನ್ಸಿಟಿನ ಫ್ರಂಟ್ ಸೈಡ್ ಚೆನ್ನಾಗಿ ತಗೊಂಡ್ಬರ್ಬೋದು. ಅದು ಇಂಪಾರ್ಟೆಂಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಕೈಂಡ್ ಆಫ್ ವಿಡಿಯೋಸ್. ಇನ್ನೂ ಜಾಸ್ತಿ ಮಾಹಿತಿಗೋಸ್ಕರ ಒಳ್ಳೆ ಡಿಫ್ರೆಂಟ್ ಟಾಪಿಕ್ಸ್ಗೋಸ್ಕರ ವಿಡಿಯೋಸ್ ಮಾಡ್ತಾ ಇರ್ತೀವಿ, ದಯವಿಟ್ಟು ನೋಡ್ತಾ ಇರಿ. ಥ್ಯಾಂಕ್ ಯು ಅಗೇನ್.